ಇನ್ನು ಸ್ಥಳ ಮಹಜರು ಮುಗಿದ ಬಳಿಕ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ. ಪಶ್ಚಾತ್ತಾಪ ಕಾಡಲೇಬೇಕು, ಯಾಕಂದ್ರೆ ಅವರಿರೋ ಜಾಗ ಖುಷಿ ಪಡುವಂತಹ ಜಾಗ ಅಲ್ಲ, ಅದು ಪಶ್ಚಾತ್ತಾಪ ಪಡೋ ಜಾಗ. ಹತ್ಯೆ ಆರೋಪಿ ದರ್ಶನ್ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇದೆಯಂತೆ. ತೀವ್ರ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಿದ್ದಾರಂತೆ ದರ್ಶನ್. ಪರಿಚಯಸ್ಥ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಳ್ತಿದ್ದಾರಂತೆ ತಪ್ಪಾಯಿತು ಅಂತ. ದರ್ಶನ್ ಕಸ್ಟಡಿಯಲ್ಲಿ, ಕೊಲೆ ಆರೋಪಿ ದರ್ಶನ್ ಈಗ ಪಶ್ಚಾತ್ತಾಪದ ನುಡಿಗಳನ್ನಾಡ್ತಾ ಇದ್ದಾರಂತೆ. ಒಂದ್ ಸ್ವಲ್ಪ ಕೂಲ್ ಆಗಿದ್ದಿದ್ರೆ, ಸಂಯಮ ಕಾಪಾಡಿಕೊಂಡಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಮತ್ತಷ್ಟು ಅಪ್ಡೇಟ್ಸ್ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ದರ್ಶನ್ಗೆ ನಿನ್ನೆ ಪವಿತ್ರಾಗೆ ಪಶ್ಚಾತ್ತಾಪ ಕಾಡಿತ್ತು, ಇವತ್ತು ದರ್ಶನ್ಗೂ ಕೂಡ ಪಶ್ಚಾತ್ತಾಪ ಕಾಡ್ತಿದೆಯಂತೆ. ಅಧಿಕಾರಿ ಹತ್ರ ಏನೋ ಮಾಹಿತಿ ಹಂಚ್ಕೊಂಡಿದ್ದಾರಂತಲ್ಲ, ಏನ್ ಹೇಳಿದ್ರು? ಸಭಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಎಂತ ಸ್ಟಾರ್ಡಮ್ ಇರಲಿ ಅಥವಾ ಎಂತ ದೊಡ್ಡ ನಟನಾಗಿರ್ಲಿ ಆತನಿಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಕಾಡೇ ಕಾಡುತ್ತೆ. ಕಾರಣ ಆತ ಇರುವಂತದ್ದು ಪೊಲೀಸ್ ಕಸ್ಟಡಿಯಲ್ಲಿ, ಅದು ಒಂದು ಕೊಲೆ ಪ್ರಕರಣದ ಆರೋಪಿಯಾಗಿ. ಈ ಸಂದರ್ಭದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗಿರುವಂತದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ತಮ್ಮ ಪರಿಚಯಸ್ಥ ಅಧಿಕಾರಿಗಳ ಬಳಿ ಹೇಳ್ತಾ ಇದ್ದಾರಂತೆ, ತಪ್ಪಾಗಿ ಬಿಟ್ಟಿದೆ, ಗೊತ್ತಾಗದೇನೆ ಈ ಒಂದು ತಪ್ಪು ನಡೆದು ಹೋಗಿದೆ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಇನ್ನು ತಮ್ಮೊಂದಿಗೆ ಇದ್ದಂತವರು ಕೂಡ ಇದರಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ, ಅವರು ಕೂಡ ಈಗ ಕಂಬಿ ಹಿಂದೆ ಇದ್ದಾರೆ. ಅವರ ಬಗ್ಗೆಯೂ ಕೂಡ ತುಂಬಾ ಮರುಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಭಿಮಾನಿಗಳು ನಮ್ಮನ್ನ ಯಾವ ರೀತಿಯಲ್ಲಿ ನೋಡಬಹುದು, ಚಿತ್ರರಂಗದ ಗಣ್ಯರನ್ನ ನಾನು ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಅವರು ಭಾಗಿಯಾಗ್ತಿದ್ದಂತಹ ಪ್ರಕರಣಗಳು ಅಥವಾ ಇಷ್ಟು ದಿನ ಅವರು ಭಾಗಿಯಾಗಿದ್ದಂತಹ ಪ್ರಕರಣಗಳಿದೆ, ಅವೆಲ್ಲವೂ ಕೂಡ ಬೇರೆ. ಆದ್ರೆ ಈಗ ಭಾಗಿಯಾಗಿರುವಂತಹ ಒಂದು ಪ್ರಕರಣ ಏನಿದೆ ಅದು ಕೊಲೆ ಪ್ರಕರಣ. ಓರ್ವ ವ್ಯಕ್ತಿಯ ಜೀವ ಹೋಗಿದೆ. ಈ ಸಂದರ್ಭದಲ್ಲಿ ಓರ್ವ ನಟನಾಗಿ ಇವರು ನಡ್ಕೊಂಡಿದ್ದಂತಹ ರೀತಿ ಏನಿದೆ ಅದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅವರಿಗೆ ಮುಜುಗರವನ್ನು ಉಂಟು ಮಾಡುವಂತಹ ಒಂದು ಕೆಲಸ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗ ದರ್ಶನ್ ರವರಿಗೆ ಪಶ್ಚಾತ್ತಾಪ ಕಾಡ್ತಾ ಇರುವಂತದ್ದು, ನಾನು ಈ ರೀತಿಯಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂತ ಒಂದು ವಿಚಾರ ಏನಿದೆ ಅದು ಈಗ ಅವರಿಗೆ ಮನವರಿಕೆ ಆಗ್ತಾ ಇದೆ. ಯಾರು ಅಧಿಕಾರಿಗಳು, ಪರಿಚಯಸ್ಥ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಮಾತ್ರ ಅವರು ಈ ಮಾತನ್ನ ಹೇಳ್ತಾ ಇದ್ದಾರಂತೆ. ತಪ್ಪಾಗಿ ಬಿಟ್ಟಿದೆ, ಗೊತ್ತಾಗದೇನೆ ತಪ್ಪಾಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಖಂಡಿತವಾಗಿಯೂ ಕೂಡ ಈ ರೀತಿಯ ಪ್ರಕರಣಗಳಲ್ಲಿ ಯಾವಾಗ ಕಸ್ಟಡಿಗೆ ಬರ್ತಾರೆ, ಯಾವಾಗ ಪೊಲೀಸರು ಅವರನ್ನ ವಿಚಾರಣೆ ಮಾಡ್ತಾರೆ, ಸ್ಥಳ ಮಾಜರಿಗೆ ಕರೆದುಕೊಂಡು ಹೋಗ್ತಾರೆ, ಆ ಸಂದರ್ಭದಲ್ಲಿ ಜನ ನೋಡುವಂತ ದೃಷ್ಟಿ ಆಗಿರಬಹುದು. ಯಾಕೆ ಅಂತ ಹೇಳಿದ್ರೆ, ಇಂಥ ಒಬ್ಬ ಸೆಲೆಬ್ರಿಟಿನ ಈ ರೀತಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯ ಆತಂಕ ಮತ್ತೆ ಭಯ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಪಶ್ಚಾತ್ತಾಪ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಸಭಾ ರೈಟ್ ಪ್ರಜ್ವಲ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.